ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಈಗೇನು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಅಂತ್ಯಕ್ರಿಯೆ ನಡೀತಕ್ಕಂಥ ಸ್ಥಳದ ಕಡೆಗೆ ಬರ್ತಾ ಇದ್ದಾರೆ. ಆ ಡ್ರೋನ್ ಮೂಲಕ ಜನರು ಹೇಗೆ ಸಾಗರೋಪಾದಿಯಲ್ಲಿ ಬರ್ತಾರೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ನಾವು TV9ನ ಡ್ರೋನ್ ಮೂಲಕ ಜನರು ಹೇಗೆ ಈ ಒಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಸಮೀಪ ಇರತಕ್ಕಂಥ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಏನಿದೆ ಅದರ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅತ್ತ ಕಡೆಗೆ ಹಾಸನ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಾವು ಡ್ರೋನ್ ಮೂಲಕ ಗಮನಿಸ್ಬೋದು. ಏನು ರಾಷ್ಟ್ರೀಯ ಹೆದ್ದಾರಿ 373 ಇದೆ, ಆ ಭಾಗದಿಂದ ಅದರ ಪಕ್ಕನೇ ಪಾರ್ಕಿಂಗ್ಗೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ವಾಹನಗಳನ್ನು ನಿಲ್ಲಿಸಿದಂಥ ಜನರು ಅಲ್ಲಿಂದ ನಡ್ಕೊಂಡು ಈ ಕಡೆ ಬರ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈಗ ಈ ಸ್ಥಳಕ್ಕೆ ರೀಚ್ ಆಗಿದ್ದಾರೆ. ಚೆನ್ನಮ್ಮ ಅವರನ್ನ ಅಂತಿಮವಾಗಿ ದರ್ಶನ ಮಾಡಬೇಕು, ಅನ್ನಪೂರ್ಣೆ ಅಂತೇಳಿ ಕರೆಸ್ಕೊಳ್ತಿದ್ದಂಥ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡ್ತಿದ್ದಂಥ ಚೆನ್ನಮ್ಮ ಅವರ ಅಗಲಿಕೆ ಸಹಜವಾಗಿಯೇ ಎಲ್ಲರೂ ಕೂಡ ಸಾಕಷ್ಟು ದುಃಖವನ್ನು ತರಿಸಿರ್ತಕ್ಕಂಥದ್ದು. ಇವಾಗ ಏನು ನೋಡ್ತಾ ಇದ್ದೀವಿ, ಇದು ಈ ಒಂದು ಅಂತ್ಯಕ್ರಿಯೆಗೆ ಮಾಡಿರ್ತಕ್ಕಂಥ ಸೆಟಪ್ ಇಲ್ಲಿ ಏನು ಶಾಮಿಯಾನವನ್ನು ಹಾಕಲಾಗಿದೆ. ಜನರು ಕೂರ್ಲಿಕ್ಕೆ ಹಾಕಿರ್ತಕ್ಕಂಥ ಶಾಮಿಯಾನ ಇದು ಜರ್ಮನ್ ಟೆಂಟ್ಗಳೇನು ಕಾಣುತ್ತೆ. ಇದು ಅಂತ್ಯಕ್ರಿಯೆ ನಡೆಸ್ತಕ್ಕಂಥ ಸ್ಥಳ ಹಾಗೂ ಅದ್ರ ಸುತ್ತಮುತ್ತ ಗಣ್ಯನ ಕೂರ್ಲಿಕ್ಕೆ ಬೇಕಾಗಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಏನು ಈಗ ನಾವು ಗಮನಿಸ್ತಿರ್ತಕ್ಕಂಥದ್ದು ಅಂತ್ಯಕ್ರಿಯೆ ಮಾಡಲಿಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳ. ಅಲ್ಲಿ ಸಮಾಧಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಈಗ ಪಾರ್ಥಿವ ಶರೀರ ಈಗಾಗಲೇ ಏನು ಹರದನಹಳ್ಳಿ ಕಡೆಗೆ ಹೊರಟಿದೆ. ಈಗ ಹೊಳೆನರಸೀಪುರದಲ್ಲಿ ಏನು ಅಂತಿಮ ದರ್ಶನ ಮುಗಿದ ಬಳಿಕ ಪಡುಲಿಪಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಪೂಜೆ ಪುರಸ್ಕಾರಗಳ ಬಳಿಕ ನೇರವಾಗಿ ಹಂಗರಹಳ್ಳಿ ಮೂಲಕ ಈ ಒಂದು ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅದಾದ ನಂತರ ಈ ಸ್ಥಳದಲ್ಲೂ ಕೂಡ ಕೆಲ ಕಾಲ ಅಂತಿಮ ದರ್ಶನಕ್ಕೆ ಇಡ್ತಾರೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ದೊಡ್ಡ ಸಂಖ್ಯೆಯಲ್ಲಿ ಜನಸಮೂಹ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ, ಕೊನೆಯ ಕ್ಷಣಗಳನ್ನು ನೋಡಲಿಕ್ಕೆ, ಕೊನೆಯದಾಗಿ ಚೆನ್ನಮ್ಮ ಅವರಿಗೆ ವಿದಾಯ ಹೇಳಲಿಕ್ಕೆ ಇತ್ತ ಕಡೆ ಬರ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈಗ ಈ ಕಡೆ ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಏನು ಪಾರ್ಥಿವ ಶರೀರದ ಮೆರವಣಿಗೆ ಹೊರಟಾಗಿದೆ, ಅಲ್ಲಿಂದ ಇತ್ತ ಕಡೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಒಂದು 30-35 ನಿಮಿಷದ ಸಮಯದಲ್ಲಿ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ ನಂತರ ಧಾರ್ಮಿಕ ವಿಧಿವಿಧಾನಗಳೇನು ನಡೀತಾ ಇದೆ, ಅದಾದ ನಂತರ ಇಲ್ಲಿ 2-4 ಗಂಟೆ ಒಂದು ಸಮಯಕ್ಕೆ ಸರಿಯಾಗಿ ಒಂದು ಅಂತಿಮ ವಿಧಿವಿಧಾನಗಳು ಹಾಗೆ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಸೊ ಇದಾದರ ಅದಕ್ಕಾಗಿ ಈಗ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಈಗ ಏನು ಅಂತ್ಯಕ್ರಿಯೆ ಸ್ಥಳಕ್ಕೆ ಭವಾನಿ ರೇವಣ್ಣ ಅವರು ಪೂಜಾ ಸಾಮಗ್ರಿಗಳ ಜೊತೆ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳದಲ್ಲಿ ಏನು ಚೆನ್ನಮ್ಮ ಅವರ ಪುತ್ರಿ ಅನಸೂಯ ಅವರು, ಅವರ ಪತಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಬಂದಿದ್ದಾರೆ. ಸ್ಥಳದಲ್ಲೇ ಶಾಸಕ ಬಾಲಕೃಷ್ಣ ಅವರು ಕೂಡ ಇದ್ದಾರೆ. ಎಲ್ಲ ಅಂತಿಮ ಹಂತದ ಸಿದ್ಧತೆಗಳೀಗ ಬಹುತೇಕ ಪೂರ್ಣಗೊಂಡಿದೆ. ಇಲ್ಲಿ ಪಾರ್ಥಿವ ಶರೀರ ಬಂದ ನಂತರ ಅಂತಿಮ ದರ್ಶನ ಮುಗಿಸಿದ ಬಳಿಕ ಅಂತ್ಯಕ್ರಿಯೆ ನೆರವೇರುತ್ತೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.